ಸೂಪರ್ ಗುರು. Presented by Ren. ಶುಭೋದಯ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಭುಜಗಳ ಸಹಾಯವಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆ ನಿಮ್ಮ ಭುಜಬಲ ಪರಾಕ್ರಮವನ್ನು ಮೆರೆಯೋ ಸಮಯ ಇವತ್ತು ಬಂದಿದೆ. ತೋಳುಗಳು ಎಷ್ಟು ಗಟ್ಟಿ ಇದೆ ಅಂತ ಚೆಕ್ ಮಾಡೋಕ್ ತಯಾರಾಗಿ ಟಾಸ್ಕ್ ಈ ಕೂಡಲೇ ಹೊರಡಿ. ಲೈಫ್ ಸೂಪರ್ ಗುರು. ನಮಸ್ಕಾರ ಕರ್ನಾಟಕ. ಬೆಂಗಳೂರು ತಗೊಳಪ್ಪ. ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರೌಟ್. ಎದುರಾಳಿಗಳ ಎದುರಿಗೆ ಗುಂಡಿಗೆ ಗಟ್ಟಿ ಮಾಡ್ಕೋತಾ ಇರೋ ಸೂಪರ್ ಸೀನಿಯರ್ ಗಳ ಜಾಲಿ ಜೂನಿಯರ್ ಗಳ ಜೋಡಿಗೆ ಇವತ್ತು ವಾರದ 3ನೇ ಟೆಸ್ಟ್. ಯಾರು ಏನ್ ಚಕ್ಕರ್ ನಡೆಸ್ತಾ ಇದಾರೆ, ಯಾರು ಯಾರಿಗ್ ಮಕ್ಕರ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಿಲ್ಲ. ಚಿಕ್ಕೋರ್ ಚಿಗರನ್ನ ದೊಡ್ಡೋರ್ ಪೊಗರನ್ನ ಒಟ್ಟಿಗೆ ನೋಡೋಣ. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಲೋ ಹಲೋ, ಹೆಂಗಿದ್ದೀರಾ ಜೋಡಿ ವಾರಿಯರ್ಸ್? ಸೂಪರ್. ಎಲ್ಲ ಹೆಂಗಿದೆ ಜೂನಿಯರ್ಸ್ ಎಲ್ಲ ಚೆನ್ನಾಗಿದ್ಯಾ? ಓಕೆ ದೇವಮ್ಮ ಕನ್ನಡಕ ಸೂಪರ್. ಇದು ಕನ್ನಡಕ ಕಣ್ಣಿಗೆ ಟ್ಯಾಸು ನಮ್ಗೆ ಮಾಡಿ ತೋರಿಸ್ತೀನಿ ಸರ್. ಅಲ್ರಿ ಅರ್ಥ ಆಯ್ತಾ? ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಯಾರು ಕೊಟ್ಟಿದ್ದು ಕನ್ನಡಕ? ಕನ್ನಡಕ ನಾಶಸ್ಮಿಲ್ಲ ಏನ್ ಕೊಟ್ಟದ್ದು? ಅದು ಉತ್ತರ ಬೇಕು. ಬಟ್ ಕನ್ನಡಕದಲ್ಲಿ ಮಾತ್ರ ಒಳ್ಳೆ ಸಪರೇಷನ್ ಕಾಣಿಸ್ತಾ ಇದೆ ನಿಮ್ಮ ಮುಖದಲ್ಲಿ. ಓಕೆ, ಇವತ್ತಿನ ಟಾಸ್ಕ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಸೌಮ್ಯ ಅಂಡ್ ರಾಮಪ್ಪ ಅವರೇ ದಯವಿಟ್ಟು ಓಕೆ. ಇವತ್ತಿನ ಟಾಸ್ಕ್ ತಾಕತ್ತಿಗೆ ಸವಾಲ್. ನಿಮ್ಮ ಕೆಪಾಸಿಟಿನ ನಾವು ಚೆಕ್ ಮಾಡ್ತೀವಿ. ಸೊ ಓಕೆ, ಇವತ್ತಿನ ಟಾಸ್ಕ್ ತುಂಬಾನೇ ಸಿಂಪಲ್. ಹೇಗ್ ಮಾಡೋದು ಎತ್ತ ಮಾಡೋದು ಅಂತ ಹೇಳಿ ಯೋಗಿ ತೋರ್ಸೇ ಬಿಡ್ತಾರೆ. ಸೊ ಹಿಂಗೆ ಕೂತ್ಕೊಂಡು ಹಿಂಗೆ ಸ್ಲೈಡ್ ಮಾಡ್ತೀರಾ, ವಾಪಸ್ ಮೇಲೆ ಬಂದು ಕೂರ್ತೀರಾ. ಗಂಟೆ ಶಬ್ದ ಕೇಳಿಸ್ಬೇಕು. ಓಕೆ, ಇದನ್ನ ಯೂಸ್ ಮಾಡಿ ಎಷ್ಟು ಟಿಪ್ಸ್ ನೀವು ಹೊಡಿತೀರಾ ಅದ್ರ ಮೇಲೆ ನಾವು ಇವತ್ತಿನ ವಿನ್ನರ್ನ ಡಿಸೈಡ್ ಮಾಡ್ತೀವಿ. ನಿಮ್ಮ ಜೋಡಿಗಳಲ್ಲಿ ಈ ಟಾಸ್ಕ್ ನ ಮಾಡೋರು ಯಾರು? ಜೂನಿಯರ್ಸಾ ಸೀನಿಯರ್ಸ್? ಸಚಿನ್ ಯಾವಾಗ್ಲೂ ಹೇಳ್ತಾ ಇದ್ದೆ ಜೂನಿಯರ್ಸ್ ಪಾರ್ಟ್ ಜಾಸ್ತಿ ಇರಬೇಕು ಅಂತ. ಟಾಸ್ಕ್ ಬರೋದಕ್ಕೆ ಮುಂಚೆ ಪ್ರೇ ಮಾಡ್ಕೊಂಡು ಬರ್ತೀಯಾ? ಯಾವಾಗ್ಲೂ ಸರ್, ಇವತ್ತು ಸರ್. ಸೊ ಆ ದೇವ್ರಿಗೆ ನಿನ್ನ ವಾಯ್ಸ್ ಕೇಳಿಸಿದೆ ಅನ್ಸುತ್ತೆ. ಸೊ ಈ ಟಾಸ್ಕ್ ನ ಜೂನಿಯರ್ಸ್ ಮಾಡಕ್ ಹೋಗ್ತಾ ಇದ್ದೀರಾ. ಈಗ ಜೂನಿಯರ್ಸ್ ಗಳ ತಾಕತ್ತನ್ನ ಪ್ರಶ್ನೆ ಮಾಡುವಂತಹ ಸಮಯ. ಈ ವೀಲ್ ನ ಬಳಸ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಹೊಡಿಬಹುದು ಇದನ್ನ ನಮಗೂ ಹೇಳೋ ಹಾಗಿಲ್ಲ, ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರೋ ಅಪೋನೆಂಟ್ ಟೀಮ್ಗಳು ಅವ್ರಿಗೂ ಕೂಡ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಅಂದ್ರೆ ನಮ್ಮ ಜೂನಿಯರ್ಸ್ ಅವರ ಪಾರ್ಟ್ನರ್ ಸೀನಿಯರ್ಗೆ ಎಷ್ಟು ಡಿಪ್ಸ್ ಹೊಡಿತೀರಾ ಅನ್ನೋದನ್ನ ಅವ್ರಿಗೆ ಮಾತ್ರ ತಿಳಿಸಿ. ನಿಮ್ಮ ಸ್ಟ್ರಾಟಜಿ ಡಿಸ್ಕಷನ್ ಟೈಮ್ 1 ನಿಮಿಷ ಶುರುವಾಗ್ತಾ ಇದೆ ಈಗ. ಇದರಲ್ಲಿ ಬರೀ ನಂದು ಆಬ್ಸ್ ಮಾತ್ರ ಪೇನ್ ಆಗುತ್ತಲ್ಲ, ಆರ್ಮ್ಸ್ ಪೇನ್ ಆಗಲ್ಲ. ಸ್ವಲ್ಪ ಬೆಳಗ್ಗೆಯಿಂದ ಬೇಬಿ ಜ್ವರ ಸುಸ್ತಾಗ್ಬಿಟ್ಟಿದೆ, ಅವ್ನಿಗೆ ಎಷ್ಟಾಯ್ತದೆ ಅಷ್ಟು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಅಂತ ಹೇಳುವಾಗ ಏನಾಗ್ತದೆ, ನಿನಗೊಂಥರ ರಿಲೀಫ್ ಸಿಗ್ತದೆ, ಒಂಥರ ಜಮೀನು ಬರ್ತದೆ. ಹಿಂದೆ ಬರುವಾಗ ಶೋಲ್ಡ್ರು ಪ್ಲಸ್ ಬ್ಯಾಕ್ ಪವರ್ ಜಾಸ್ತಿ ಸ್ಪೆಷಲಿ ಶೋಲ್ಡ್ರ್. ಲೈಫಲ್ಲಿ ಜಿಮ್ ಮೆಟ್ಲು ಹತ್ತೇ ಇಲ್ಲ. ನನ್ನ ಕೆಪಾಸಿಟಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅಮ್ಮ 50 ಹೊಡೆಯಬದ್ದಮ್ಮ, 50 ಒಟ್ಟಲ್ಲಿ ನನಗೆ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದೀನಿ. ಮಿನಿಮಮ್ ಒಂದು 50 ಹೊಡಿಬೇಕು ಅಂದಿದ್ದೀನಿ ಮಿನಿಮಮ್. ನಿಮಗೆ ಆರ್ಮ್ ಸ್ಟ್ರೆಂತ್ ಇರಬೇಕು. ಅಲ್ಲಿ ತೋರಿಸಿದ್ಲ್ವಾ, ನೋಡಿಲ್ವಾ, ಇನ್ನೇನು ಬೇಕು ನಿನಗೆ? 20-25 ಮಾಡ್ತೀನಿ. ಲೈಕ್ ದಟ್ ಇಸ್ ಅ ಚಾಲೆಂಜಿಂಗ್ ಪಾಯಿಂಟ್. ಸೊ ಏನು ಫೈನಲ್ ನಂಬರ್? ಐ ಆಮ್ ಸೋ ಸ್ಕೇರ್ಡ್. 30 ಕೊಟ್ಟರೆ 30 ಗಿವ್ ಮೈ ಬೆಸ್ಟ್ ಎಷ್ಟಾದರೂ 27 ಗೆಲ್ಲಬೇಕು ಸರ್. ನನಗೆ ಲೈಫ್ ನೀ ಕೊಡಬೇಕು. ಫಿಕ್ಸ್ ಆಗ್ಬಿಡಿ, ನಾಳೆ ಇವತ್ತು ಬಿನ್. 1 ನಿಮಿಷದ ಸ್ಟ್ರಾಟಜಿ ಟೈಮ್ ಈಗ ಕಂಪ್ಲೀಟ್ ಆಗಿದೆ. ಜೋಡಿ ವಾರಿಯರ್ಸ್ ಬನ್ನಿ. ಓಕೆ,
ಯಾರ್ಯಾರು ಎಷ್ಟೆಷ್ಟು ಡಿಪ್ಸ್ ಹೊಡಿತೀರಿ ಅಂತ ನಿಮ್ಮ ಜೋಡಿ ಜೊತೆ ಡಿಸ್ಕಸ್ ಮಾಡಿದ್ದೀರಾ. ಸೊ ಈಗ ಮುಂದೆ ಏನ್ ಮಾಡೋಣ ಅಂದ್ರೆ, ಆಕ್ಚುಲಿ ನನಗೆ ಯೋಗಿಗೆ ತುಂಬಾ ದಿನದ ಒಂದು ಆಸೆ, ಸೀನಿಯರ್ಸ್ ಗಳ ಜೊತೆ ಒಂದು ಟೀ ಕುಡಿಯೋಣ. ನೋಡಿ ಯೋಗಿ. ಸರ್ ಎಸ್ ಸರ್ ಡನ್. ಓಕೆ, ಈ ತಾಕತ್ತಿಗೆ ಸವಾಲ್ ಟಾಸ್ಕ್ ನ ಶುರು ಮಾಡಕ್ಕೆ ಮುಂಚೆ ನಾವು ಸೀನಿಯರ್ಸ್ ಜೊತೆ ಹೋಗಿ ಬೈಟು ಟೀನ ಕುಡ್ಕೊಂಡು ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಜೂನಿಯರ್ಸ್ ನೀವು ಆರಾಮಾಗಿ ಕೂತಿರಿ. ಅಂಡ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಡಿಪ್ಸ್ ನ ಹೊಡಿತೀರಾ ಅನ್ನೋದನ್ನ ನಿಮ್ಮ ಫೆಲೋ ಕಂಟೆಸ್ಟೆಂಟ್ಸ್ ಜೊತೆ ಮಾತಾಡೋ ಅಷ್ಟಿಲ್ಲ. ಓಕೆ ಓಕೆ, ಸೀನಿಯರ್ಸ್ ಗೋಸ್ಕರ ಒಂದು ಬ್ಯೂಟಿಫುಲ್ ಸೆಟಪ್ ರೆಡಿ ಇದೆ. ಸೀನಿಯರ್ಸ್ ಬನ್ನಿ ಹೋಗೋಣ. ನೀರಿದು ಉಸ್ದಾಗಿ ಟೀ ಅಂತ ಕರಿತಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಐ ಫೆಲ್ಟ್ ಏನೋ ಇರ್ಬೋದು. ಟೀ ಪಾರ್ಟಿ ಅಂದ್ರೆ ಇಲ್ಲಿ ಏನೋ ಚಮಕ್ಕಿರ್ಬೇಕು, ಇಲ್ಲ ಟ್ವಿಸ್ಟ್ ಇರ್ಬೇಕು, ಹಾಗೆ ಅಂತ ನಾವು ತಿಳ್ಕೊಂಡು ಫಸ್ಟ್ ನಿಮ್ಮ ಪಾರ್ಟ್ನರ್ ಎಷ್ಟು ಡಿಪ್ಸ್ ನ ಹೊಡಿತಾರೆ ಅಂತ ನೀವುಗಳೇ ಡಿಸ್ಕಸ್ ಮಾಡಿದೀರಾ. ಯಾಕಂದ್ರೆ ಅವ್ರೆಷ್ಟು ಡಿಪ್ಸ್ ಹೊಡಿತಾರೆ ಅನ್ನೋದ್ರ ಮೇಲೆ ಇವತ್ತಿನ ಟಾಸ್ಕ್ ನ ವಿನ್ನರ್ ನ ಅನೌನ್ಸ್ ಮಾಡಿ. ಓಕೆ, ಲಕ್ಷ್ಮೀ ಸಿದ್ದಿಯಮ್ಮ, ನಿಮ್ಮ ಪಾರ್ಟ್ನರ್ ಎಷ್ಟು ಡಿಪ್ಸ್ ನ ಹೊಡಿತೀನಿ ಅಂತ ಅವ್ನು ಹೇಳ. 50ರಿಂದ 55 ತನಕ. ಓಕೆ ಫರ್ನಾಂಡಿಸ್ ಸರ್, ನಿಮ್ಮ 20ರಿಂದ 25. 20 ಇಟ್ಕೊಳ್ಳೋಣ, 25 ಇಟ್ಕೊಳ್ಳೋಣ. 25 ಇಟ್ಕೊಳ್ಳಿ. 25 ಹಿಡ್ಕೊಳ್ಳಿ. ಶರತ್ ಎಷ್ಟು ಹೊಡಿತಾನೆ ಮದುವೆ? ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿದ್ದನ್ನ ಸಾರಥಿಗಳ ಜೊತೆ ಶೇರ್ ಮಾಡ್ಕೊಳ್ತಿರೋ ಸೀನಿಯರ್ಸ್ಗೆ ಟಾಸ್ಕ್ ಬಗ್ಗೆ ಟೆನ್ಷನ್, ಫಲಿತಾಂಶದ ಬಗ್ಗೆ ಆತಂಕ. ನೀವುಗಳು ಡಿಸ್ಕಸ್ ಮಾಡಿ ಒಂದು ನಂಬರ್ನ ಹೇಳಿದಿರ, ಅಂದ್ರೆ ನಿಮ್ಮ ಪಾರ್ಟ್ನರ್ಸ್ಗಳು ಡಿಸ್ಕಸ್ ಮಾಡಿ ನಮಗೆ ಒಂದು ನಂಬರ್ನ ಹೇಳಿದಿರ. ಅವ್ರ ತಾಕತ್ನ ಅವರು ನಿಮ್ಗೆ ಹೇಳಿದ್ದಾರೆ. ನೀವು ಅವ್ರಿಗೆ ಜೋಶ್ ತುಂಬಿ ಅವ್ರನ್ನ ಪುಷ್ ಮಾಡಿ ಎಷ್ಟು ಓಡಿಸಬಹುದು ಕಾರ್ಡ್ಸ್ನ ಕೊಡ್ತೀವಿ. ಸೊ ಈ ಕಾರ್ಡ್ಸಲ್ಲಿ ನೀವು ನಂಬರ್ಸ್ನ ಬರೆದು ನಮಗೆ ಕೊಡ್ತೀವಿ. ತಮ್ಮ ಪಾರ್ಟ್ನರ್ಗಳ ಮೇಲೆ ನಂಬಿಕೆ ಇಟ್ಟು ಬರ್ದು ಕೊಡ್ತಿರೋ ಸೂಪರ್ ಸೀನಿಯರ್ಗಳ ಆತ್ಮವಿಶ್ವಾಸವೇ ಜಾಲಿ ಜೂನಿಯರ್ಗಳಿಗೆ ಸ್ಫೂರ್ತಿ. ಸೊ ಅವ್ರು ಹೇಳಿದಂಥ ನಂಬರ್ಸ್ಗಿನ್ನ ಇನ್ನೂ ಒಂದಷ್ಟು ಜಾಸ್ತಿ ನಂಬರ್ಸ್ನ ನೀವು ಹಾಕಿ ಇಷ್ಟು ನಾವು ಅವ್ರ ಕೈಯಲ್ಲಿ ಡಿಪ್ಸ್ನ ಹೊಡಿಸ್ತೀವಿ ಅಂತ ಹೇಳಿದ್ದೀರಾ. ಅದು ಗುಪ್ತವಾಗಿದೆ, ನಿಮ್ಮ ಆಪೋನೆಂಟ್ ಟೀಮ್ ಅವ್ರಿಗೂ ಗೊತ್ತಿಲ್ಲ. ಸೊ ಆ ನಂಬರ್ಸ್ ನಿಮ್ಮ ಮೈಂಡಲ್ಲಿರಲಿ. ನಿಮ್ಮ ಜೂನಿಯರ್ಸ್ ಹತ್ರ ಹೋಗಿ ಕೂಡ ನೀವು ಇದನ್ನ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಓಕೆ, ಜೂನಿಯರ್ಸ್ ಕಾಯ್ತಾ ಇದ್ದಾರೆ. ಟಾಸ್ಕ್ ಏರಿಯಾಗೆ ಹೋಗೋಣ. ಓಕೆ, ಇನ್ನು ಮೋಟಿವೇಟ್ ಮಾಡೋದು ನಿಮ್ ಕೆಲಸ, ಅವ್ರ ಕಡೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿಸೋದು ನಿಮ್ ಕೆಲಸ. ಓಕೆ, ನೀವು ನಿಮ್ಮ ಸೀನಿಯರ್ಸ್ ಗಳ ಜೊತೆ ಡಿಸ್ಕಸ್ ಮಾಡಿದ್ರಿ, ನಿಮ್ಮ ತಾಕತ್ತಿಗೆ ತಕ್ಕ ಹಾಗೆ ನಾನಿಷ್ಟು ಡಿಪ್ಸ್ ಹೊಡಿವಲ್ಲೆ ಅಂತ ಕಮಿಟ್ ಆಗಿದೆ, ರೈಟ್? ನೀವು ಕೊಟ್ಟಂತ ಒಂದು ನಂಬರ್ಗೆ ಸೀನಿಯರ್ಸ್ ಅದಕ್ಕೆ ಸೇರಿಸಿ ಇನ್ನೊಂದು ನಂಬರ್ನ ಕೊಟ್ಟಿದ್ದಾರೆ. ಅದನ್ನ ಆಡ್ ಮಾಡಿರೋ ನಂಬರ್ಸ್ ನಮ್ಮ ಹತ್ರ ಇದೆ. ನಿಮ್ಮ ಮುಂದೆ ನಾನು ಹೇಳ್ತೀನಿ. ಕಿಟಿ 55 ಅಂತ ನೀನ್ ಕಮಿಟ್ ಆಗಿದ್ದೆ, ಅದಕ್ಕೆ ಲಕ್ಷ್ಮೀ ಸಿದ್ದಿ ಅವರು ಕಮಿಟ್ ಆಗಿರೋದು +5 ಅಂದ್ರೆ ನೀನು 60 ಡಿಪ್ಸ್ ನ ಹೊಡಿಬೇಕು. ಶಿಲ್ಪ, ನೀನು ಡಿಸೈಡ್ ಮಾಡಿ ಹೇಳಿದ್ದು 20. ನಿನ್ನ ಪಾರ್ಟ್ನರ್ ಫರ್ನಾಂಡಿಸ್ ಅವರು ನಿನ್ನ ಮೇಲೆ ನಂಬಿಕೆ ಇಟ್ಟು +5 ಅಂದ್ರೆ 25. ಶರತ್, ನೀನ್ ಡಿಸ್ಕಸ್ ಮಾಡಿ ಹೇಳಿದ್ದು 10 ಅಂಡ್ ದೇವಮ್ಮ ಅವರು ಆ ಒಂದು ಫಿಗರ್ಸ್ಗೆ ಆಡ್ ಮಾಡಿರೋದು 10. ಸೊ ಟೋಟಲ್ ಆಗಿ 20 ಡಿಪ್ಸ್ ನ ನೀನು ಹೊಡಿಬೇಕು. ಸೌಮ್ಯ, ನೀನ್ ಹೇಳಿದ್ದೆ 20 ಅಂತ, ಅದಕ್ಕೆ ರಾಮಪ್ಪ ಅವರು ಕೊಟ್ಟಂತ ಫಿಗರ್ಸ್ ನ ಕೌಂಟ್ ಮಾಡಿ ಈಗ ನೀನ್ ಹೊಡಿಬೇಕಾಗಿರುವಂತ ಡಿಪ್ಸ್ 20 + 3 23. ರಚನಾ, ನೀವು ಹೇಳಿದ್ದು 30, ಅದಕ್ಕೆ ಕೃಷ್ಣಾನಂದ ಅವರು ಕೊಟ್ಟಿರೋ ಎಕ್ಸ್ಟ್ರಾ ನಂಬರ್ಸ್ 8. ಓ ಮೈ ಗಾಡ್. ಸೊ ಅಲ್ಲಿಗೆ ನೀನು 38 ಡಿಪ್ಸ್ ನ ಹೊಡಿಬೇಕು. ನೆಕ್ಸ್ಟ್ ಅಭಿ, ನೀನು 30 ಅಂತ ಕಮಿಟ್ ಆಗಿದ್ದೆ, ಅದರ ಜೊತೆಗೆ ಅವರು ಕೊಟ್ಟಂತ ಫಿಗರ್ಸ್ +20, ನೀನು 50 ಡಿಪ್ಸ್ ನ ಹೊಡಿಬೇಕು. ಹಂಗಪ್ಪ ಹೊಡಿಯೋದಿದು ಅನ್ಕೊಂಡು ಭೋಜಮ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ. ಓಕೆ, ನೆಕ್ಸ್ಟ್ ಸಚಿನ್, ನೀನು ಒಪ್ಕೊಂಡಿದ್ದು 50 ಅಂಡ್ ಅವರು ಕೊಟ್ಟಿರೋಂತ ಫಿಗರ್ಸ್ ನ ಕೌಂಟ್ ಮಾಡಿದ್ರೆ ನೀನು ಹೊಡಿಬೇಕಾಗಿರೋದು 60 ಡಿಪ್ಸ್. ಸೊ ಈಗ ಶುರುವಾಗತ್ತೆ ನಿಜವಾದ ನಿಮ್ಮ ತಾಕತ್ತಿಗೆ ನಮ್ಮ ಸವಾಲ್, ತಾಕತ್ತಿಗೆ ಸವಾಲ್. ಸೊ ನೀವು ಈ ಚಾಲೆಂಜ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಆ ಟಾರ್ಗೆಟ್ ನ ರೀಚ್ ಮಾಡ್ಲೇಬೇಕು. ಯಾರು ಜಾಸ್ತಿ ಹೊಡಿತಾರೋ ಅವರಿಗೆ ಬೋನಸ್ ಪಾಯಿಂಟ್ ಬರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಶರತ್ 20 ಇದ್ದಾನೆ, 20 ಮೇಲೆ ಎಷ್ಟು ಹೊಡಿತಾನೋ ಅಷ್ಟು ಬೋನಸ್ ಪಾಯಿಂಟ್ಸ್ ಅವನಿಗೆ ಹೋಗುತ್ತೆ. ಅವ್ನು 20 ಮೇಲೆ 25 ಹೊಡೆದ್ರೆ ಅಲ್ಲಿಗೆ 5 ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಅವನಿಗೆ ಬರುತ್ತೆ. ಹಾಗೇನೆ ಸಚಿನ್ ಈಗ 60 ಟಾರ್ಗೆಟ್ ಇದೆ, ಅವನು 66 ಹೊಡೆದ್ರೆ
ಅವಾಗ ಶರತ್ನ ಬೀಟ್ ಮಾಡ್ದಂಗಾಗತ್ತೆ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಹೊಡೆದಿದ್ದಾರೆ ಅವರಿಗೆ ಇವತ್ತಿನ ಲೈಫ್ ಹೋಗುತ್ತೆ. ಸಿಂಪಲ್ ಅಂಡ್ ಕ್ಲಿಯರ್. ಹೆಂಗಿದೆ ಚಾಲೆಂಜ್? ಕೂಲ್. ಬಟ್ ಏನ್ ಗೊತ್ತಾ ಯೋಗಿ, ಟಿಪ್ಸ್ ಹೊಡೆಯೋದು ಇಟ್ಸ್ ವೆರಿ ಈಸಿ ಟಾಸ್ಕ್. ಏನೋ ಟ್ವಿಸ್ಟ್ ಬೇಕು ಅಂತ ನನಗನ್ನಿಸ್ತಾ ಇರೋದು. ಅಷ್ಟು ಈಸಿಯಾಗಿ ಟಾಸ್ಕ್ ನಡೆಯೋಕೆ ಈ ಟ್ವಿಸ್ಟ್ ರಾಜ ಬಿಡಲ್ಲ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಗುಂಡಿವಾಳ ತೋಮಮ್ಮ. Oh my God. Oh my God. Fire. Oh my God. ಗುರುಗಳೇ, ಪ್ರೊಸೀಡ್. Yeah, thank you. ಫೈರ್ ಅಂತೂ ಹಂಗ್ ಮೇಲ್ ಬಂದ್ಬಿಟ್ಟು ಆ ಪುಷಪ್ ಮಾಡೋ ಏರಿಯಾದಲ್ಲಿ ಇಟ್ ಜಸ್ಟ್ ಬ್ಲೂ ಅಪ್, ಒಂಥರ ಬಾಂಬ್ ಎಕ್ಸ್ಪ್ಲೋಷನ್ ತರ. ನನಗೆ ನಾನು ಮಾಡ್ತೀನಿ ಅನ್ನೋ ಎಲ್ಲ ಹೋಪ್ಸ್ ಅಲ್ಲೇ ಸುಟ್ಟೋಯ್ತು ನನಗೆ. ಮೊನ್ನೆ ಮಾಡಿದ್ದು ಹಿಂದೆ ಗ್ರಿಲ್ ಮಾಡಿದ್ರು, ಇದು ಮುಂದೆ ಗ್ರಿಲ್ ಮಾಡ್ತಿದ್ದಾರೆ. ಇನ್ನೂ ಎಷ್ಟಪ್ಪ ಗ್ರಿಲ್ ಮಾಡ್ತಾರೆ ಅಂತ ಆಗ್ಬಿಡ್ತು ನನ್ಗಂತೂ. ಮೊದಲಾಡಕ್ ಬರ್ತಾರೆ ಅವರು. ಶರತ್, ಟೇಕ್ ಯುವರ್ ಪೊಸಿಷನ್. ಬೆಂಕಿ ಹಾಕ್ಬಿಟ್ರು ಹೆಂಗಪ್ಪ ಮಾಡ್ತಾನೆ. 20 ಒಪ್ಕೊಬಿಟ್ಟಿದ್ದೀನಲ್ಲ, ನನ್ನ ಮಾನ ಮರೋದಿ ಹೋಯ್ತದೋ, ಏನ್ ಮಾಡ್ತಾ ಉಸರ್ ಬೇಲೆ ಇಲ್ಲ ಅನ್ಕೊಂಡಿದ್ದೆ. ಇನ್ನೊಂದು ವಿಚಾರ, 10 ಸೆಕೆಂಡ್ಸ್ ಅಷ್ಟೇ ರೆಸ್ಟಿಂಗ್ ಟೈಮ್. ಅದಕ್ಕಿಂತ ಜಾಸ್ತಿ ರೆಸ್ಟ್ ಮಾಡೋಂಗಿಲ್ಲ. ನಿನ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಗಿವ್ ಅಪ್ ಮಾಡ್ಬೋದು. ಓಕೆ, ನಿನ್ನ ಟೈಮ್ ಶುರು ಆಗತ್ತೆ. 3, 2, 1. 2 ನಾನು ಮೊದಲು ತಪ್ಪು ಮಾಡಿದ್ದು, ನಾನು ನೀ ಕ್ಯಾಪ್ ಹಾಕೊಳ್ಳಿಲ್ಲ. ನೀ ಕ್ಯಾಪ್ ಮೇಲೆ ಕಾಲಿಟ್ಟೆ, ಪ್ಯಾಡ್ ಸ್ಲಿಪ್ ಆಗ್ತಿದ್ದಂಗೆ ಅದ್ರ ಮೇಲೆ ಇಟ್ಟು ಗಾಯ ಸ್ಟಾರ್ಟ್ ಆಯ್ತು. ಜಾಸ್ತಿ ರಿಲ್ಯಾಕ್ಸ್ ಮಾಡೋಂಗಿಲ್ಲ. ಬೆಂಕಿ ಮುಂದೆ ಆಡೋದನ್ನ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ. ಒದ್ಲಾಡ್ದೆ ಎಷ್ಟಾಯ್ತು ಅಷ್ಟು ಮಾಡೋಣ ಅಂತ. ಗೋಯಿಂಗ್ ಸೂಪರ್. ಪಕ್ಕಾ ರೂಲ್ಸ್ ಫಾಲೋ ಮಾಡ್ತೇನೆ ಶರತ್. ವೆರಿ ಗುಡ್. ರಿಲ್ಯಾಕ್ಸ್ ಆಗೋ ಹಾಗಿಲ್ಲ. 30, 40, 50 ಹಿಂಗ್ ಮಾಡ್ಕೊಂಡು ಹೋಯ್ತದೆ. ಬೆಂಕಿ ಒಳಗೆ ಉರಿತಾ ಇದ್ದ. No relaxing. Yes. 95, 96, 97, 98, 99. ಜಾಸ್ತಿ ಮಾಡು ಸರತ್ತು. ಒಂದು 4 ದಿವಸದಿಂದ ಲೈಫ್ ಬಂದಿಲ್ಲ ನಮ್ಮ ಕೈಗೆ. ಜಾಸ್ತಿ ಮಾಡು. Are you okay, Sharath? Yes, sir. Yeah, good. ನಿಲ್ಸೋಂಗಿಲ್ಲ. No relaxation in between. ಓಕೆ. ಕೈ ಎತ್ತೋ ಹಾಗಿಲ್ಲ ಅಂತ ಹೇಳಿದ್ವು. ಕೈ ಎತ್ತಿದ್ರೆ ಅಲ್ಲಿಗೆ ಬ್ರೇಕ್ ಆಗುತ್ತೆ ಆಟ. ಓಕೆ, you can get down. ಶರತ್ ಕೌಟ್ ಎಂಡ್ ಆಗತ್ತೆ 150ಕ್ಕೆ. 151ಕ್ಕೆ ಅವನು ರಿಲ್ಯಾಕ್ಸ್ ಮಾಡ್ದ. 3 ಸತಿ ಅವಕಾಶ ಕೊಟ್ಟು ಕೈ ತೆಗಿಯೋ ಹಾಗಿಲ್ಲ ಅಂತ ಹೇಳಿದ್ವು. ಕೈ ತೆಗೆದ 3ನೇ ಅವಕಾಶಕ್ಕೆ ಅವನ್ ಸ್ಕೋರ್ ಬಂದು 150. ಓಕೆ, ನೆಕ್ಸ್ಟ್ ಬರ್ತಾ ಇರೋರು ಸೌಮ್ಯ. ನಿನ್ನ ಟಾರ್ಗೆಟ್ 23 ಗೆಲ್ಬೇಕು ಅಂದ್ರೆ ಶರತ್ 130 ಲೀಡ್ ತಗೊಂಡಿದ್ದಾನೆ. ಸೊ ನೀ ಲೀಡ್ ತಗೋಬೇಕು ಅಂದ್ರೆ 153ಕ್ಕಿಂತ ಜಾಸ್ತಿ ಹೊಡಿಬೇಕಾಗತ್ತೆ. ನೋಡೋಣ. ಪ್ಲೇಸ್ ಕಮ್, ಟೇಕ್ ದ ಪೊಸಿಷನ್. ಆ ಬೆಂಕಿ ಹಚ್ಚಿಸಿದ ತಕ್ಷಣನೇ ಒಂದು ಕ್ಷಣ ಹಾರ್ಟ್ ಧಗ್ ಅಂದ್ಬಿಡ್ತು.
ಇನ್ನ ಟೈಮ್ ಶುರು ಆಗತ್ತೆ. 3, 2, 1. ಪೂರ್ತಿ ಮಲ್ಕೊಂಡು ಆ ಗಂಟೆನ ಟಚ್ ಮಾಡಬೇಕಿತ್ತು. ನನ್ನ ಹೈಟ್ ಪ್ರಾಬ್ಲಮ್ ತುಂಬಾ ಹೊಡಿತಾ ಇತ್ತು. ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ, ಸೂಪರ್. 15. ನನಗೆ ಅಯ್ಯೋ ನನ್ನ ಹೇರ್ ಎಲ್ಲಿ ಹತ್ಕೊಂಡು ಉಡ್ಬಿಡುತ್ತೋ ಅನ್ನೋ ಭಯ, ನನ್ನ ಫೇಸಿಗೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೋ ಆ ಬೆಂಕಿಯಿಂದ. ಸೂಪರ್. 35. ಓ ನೋ. Are you okay? 50. ಬರ್ಲಿ. ಅಯ್ಯ ಅಮ್ಮ ಅಂದ್ಕೊಂಡು ಕಿರ್ಚಾಡ್ಕೊಂಡು ಒದ್ದಾಡ್ತಾ ಇದ್ಲು ಒಂದ್ ಕಡೆಯಿಂದ. ಅದಾದ್ಮೇಲೆ ನನ್ನ ಕೈಲಿ ಆಗ್ಲೇ ಇಲ್ಲ. ಬಿಕಾಸ್ ಆ ಬೆಂಕಿ ಜಾಸ್ತಿ ಆಯ್ತು, ಆ ಹೊಗೆ ಬರೋಕ್ ಸ್ಟಾರ್ಟ್ ಆಯ್ತು, ಬ್ರೀತಿಂಗಿಗೂ ಕಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಬಾಡಿ ಮಲ್ಗೋದು ಹೇಳೋದು ಲೈಕ್ ಹಿಂಗ್ ಮಾಡಿ ಆ ಗಂಟೆ ಟಚ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಈಸಿ. ಸೌಮ್ಯ ಮಾಡಿರುವಂತಹ ಡೇಪ್ಸ್ 74. ಅವಳಿಗಿದ್ದಂತಹ ಟಾರ್ಗೆಟ್ 23. 51 ಬೋನಸ್ ಪಾಯಿಂಟ್ ಅಲ್ಲಿ ಇದ್ದಾಳೆ. ವೆಲ್ ಡನ್. ಸೌಮ್ಯ ಆದ ನಂತರ ಬರ್ತಾ ಇರೋದು ಶಿಲ್ಪಾ. ಟೇಕ್ ಎ ಪೊಸಿಷನ್. ಮಾಡೋ ಮುಂಚೆ ನನ್ಗೇನಿತ್ತು, ಸೌಮ್ಯ ಅಂತವಳೆ ಮಾಡಿದಳಲ್ಲ, ನನಗೇನು ಮಾಡೋದ್ರಲ್ಲಿ ಏನಿದು. ಓಕೆ, ರೆಡಿ ಶಿಲ್ಪಾ? ಯೋಗಿ ಬಂದ್ಬಿಟ್ಟು ಬೆಂಕಿ ಹಚ್ಚಿದ್ರು ಬಗ್. ನಿನ್ನ ಟೈಮ್ ಶುರು ಆಗತ್ತೆ. 3, 2, 1. ಸೌಂಡ್ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಕೌಂಟ್ ಆಗಲ್ಲ, ಅರ್ಧಕ್ಕೆ ನಿಂತ್ರೆ ಕೌಂಟ್ ಆಗಲ್ಲ. ನಾನ್ ಫಸ್ಟ್ ಮೆಂಟಲಿ ಏನ್ ಅನ್ಕೊಂಡೆ, ಓಕೆ ಹೋಗಿ ತುಂಬಾ ಪ್ರೆಷರೈಸ್ ಮಾಡಿ ಹೋಗಿ ಬೆಲ್ ಹೊಡೆಯೋದು ಬೇಡ, ಲೈಟ್ ಆಗಿ ಹೊಡೆದ್ರು ಸಾಕು. ಟಚ್ ಆಗ್ಬೇಕು, ಟಚ್ ಆಗ್ತಾ ಇದ್ರೆ ಕೊಡಲ್ಲ, ಎಫರ್ಟ್ ವೇಸ್ಟ್ ಆಗತ್ತೆ. ನನಗೆ ಅಡ್ವಾಂಟೇಜ್ ಅನ್ಸಿದ್ದು ನನ್ನ ಹೈಟ್. ಆಬ್ವಿಯಸ್ಲಿ ಅಂತ ಕುಳ್ಳಕ್ಕಿರೋ ಸೌಮ್ಯನೇ ಮಾಡಿದಾಳಂತೆ, ನನಗ್ ಮಾಡೋದ್ರಲ್ಲಿ ಏನು. ಶಿಲ್ಪ ಏನೋ ಭಯಂಕರವಾದ ಸ್ಟ್ರಾಟಜಿ ಹಾಕೊಂಡಿದ್ದಾಳೆ. ವೆರಿ ಗುಡ್ ಶಿಲ್ಪ, ಗುಡ್ ಗೋಯಿಂಗ್. ವೆರಿ ಗುಡ್. ವಾಟ್ ಎ ಬ್ರೆತ್ ಕಂಟ್ರೋಲ್. ವಂಡರ್ಫುಲ್. 25. ಗುಡ್ ಗೋಯಿಂಗ್. ಕಮ್ ಆನ್. ಪ್ರತಿ ಸತಿ ಗಂಟೆ ಹೊಡೆದಾಗ ಎನರ್ಜಿ ಜಾಸ್ತಿ ಆಗುತ್ತೆ. ಶಿಲ್ಪ ನಗ್ತಿಯಾಳೆ, ಏನೋ ಆಗಿಲ್ಲ ನಮಗೆ. ವೆರಿ ಗುಡ್. ದಾಟ್ಸ್ ದ ಸ್ಪಿರಿಟ್ ಶಿಲ್ಪ. ಕೊಡ್ರೆ ಫರ್ನಾಂಡಿಸ್ ಎನರ್ಜಿನಾ. ಶಿಲ್ಪ ಕಮ್ ಆನ್. ನಂದೇನಿತ್ತು, ಓಕೆ ಯಾವುದೇ ಕಾರಣ ಎಕ್ಸೈಟ್ ಆಗೋದು ಬೇಡ, ಡಿವಿಯೇಟ್ ಆಗೋದು ಬೇಡ, ಮಾಡ್ತಾ ಇರೋಣ. Come on, do it. Come on. Come on, don't give it up. Come on. ಮೈಂಡ್ ಗೇಮ್ ಆಡಬೇಕು ಶಿಲ್ಪ. Come on. Give it up, come on. You can do it, come on. Give power. Give it up. Yeah. Yeah, you cross the line. Come on, do it. 71. Come on. ಬಾಯೆಲ್ಲ ಒಂಥರ ಆಗಕ್ಕೆ ಸ್ಟಾರ್ಟ್ ಆಯ್ತು, ಸುಸ್ತಾಗಿ ಸ್ಟಾರ್ಟ್ ಆಯ್ತು. 100 ರೀಚ್ ಆಗ್ತಾ ಬಿಸಿ ಅಬ್ಬೆ ಹೆಂಗ್ ಹೊಡಿತಿತ್ತು ಅಂದ್ರೆ ಕೈ ಡೈರೆಕ್ಟ್ ಆಗಿ ಬಂದು ಹೊಡಿಯಕ್ಕೆ ಸ್ಟಾರ್ಟ್ ಆಯ್ತು. Come on, good going, come on. ಸೌಮ್ಯ ಬೀಟ್ ಆಗಿದೆ. Come on. Careful. ಬಿದ್ದಾಗ ನನಗೆ ಇಲ್ಲಿ ಡೈರೆಕ್ಟ್ ಆಗಿ ಟಚ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಕೈ ಮುಖ ಎಲ್ಲ ಸುಟ್ಕೊಂಡೆ. 92. Don't give it up. ಸೆಂಚುರಿ ಅಂತ ಅಂದ್ರು, ಬಟ್ ಸ್ಟಿಲ್ ಓಕೆ ಸೆಂಚುರಿ ಇಸ್ ನಾಟ್ ಮೈ ಗೋಲ್. ಇನ್ನೂ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಎಲ್ಬೋ ಸಪೋರ್ಟ್ ತೊಗೊಳಂಗಿಲ್ಲ. Come on.
ಶಿಲ್ಪ. You can't. ಬಿಸಿ ಜೋರಾಗಿ ಬಂದು ತಟ್ಬಿಟ್ಟು ನಂಗೆ ನಿಜ ತಟ್ಕೊಳಕ್ಕಾಗಿಲ್ಲ, ಡೈರೆಕ್ಟಾಗಿ ಬಂದು ತಟ್ಟು. ಐ ಜಸ್ಟ್ ಕ್ವಿಟ್. 113. She retires at 113. ಶಿಲ್ಪಾ ಅವಳಿಗಿದ್ದಂತ ಟಾರ್ಗೆಟ್ 25. ಅವಳು ಮಾಡಿದ್ದಾಳೆ 113 ಡಿಪ್ಸ್. ಈ ಹಂತದಲ್ಲಿ ಶರತ್ 130 ಬೋನಸ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಸೌಮ್ಯ 51 ಬೋನಸ್ ಪಾಯಿಂಟ್ ಅಲ್ಲಿ ಇದ್ದಾಳೆ. ಶಿಲ್ಪಾ 88 ಬೋನಸ್ ಪಾಯಿಂಟ್ ಅಲ್ಲಿ ಇದ್ದಾಳೆ. ಯೋಗಿ ನೆಕ್ಸ್ಟ್ ಯಾರನ್ನ ಕರೆಯೋದು? ನೆಕ್ಸ್ಟ್ ಬರ್ತಾ ಇರೋದು ಅಭಿ. ಅಭಿ ನಿನ್ನ ಟೈಮ್ ಶುರು ಆಗ್ತಾ ಇದೆ. 3, 2, 1. ಲೈಫ್ ಬೇಕು ಅಂದ್ರೆ ತುಂಬಾ ಆಸೆ ಪಡ್ತಾ ಇದೆ. ಒಳ್ಳೆ ಅವಕಾಶ. ನಿನ್ ಕೈಯಲ್ಲಿದೆ ಲೈಫ್, ಭೋಜಮನ್ ಕೈಲಿಲ್ಲ. ಭೋಜಮನ್ ನೀನ್ ಹೇಳಿದ ಮಾತು ಯಾವ್ದು ಕೇಳಲ್ಲ. 26 ಆಗಿದೆ ಈಗ. ಮುಂಚೆನೆ ಕರೆಕ್ಟಾಗಿ ಫಿಕ್ಸ್ ಆಗ್ಬಿಟ್ಟಿದೆ. ಇದೇ ಪೊಸಿಷನ್ ಇರಬೇಕು, ಇದೇ ಸೆಕೆಂಡ್, ಇದೇ ಸ್ಪೀಡಲ್ಲಿ ಇರಬೇಕು. ಬ್ರೀದಿಂಗ್ ದೂರ ಹೋದಾಗ ಬ್ರೀದ್ನ ಹೇಳ್ಕೊಳ್ಳೋದು, ಹತ್ರ ಬಂದಾಗ ಬ್ರೀದ್ ಬಿಡೋದು. ಸೊ ಆ ಐಡಿಯಾ ಅಂತೂ ಕೈ ಬಿಡ್ಲಿಲ್ಲ. ಈಗ ಮಾಡಿರೋರ್ದು ಬೋನಸ್ ಪಾಯಿಂಟ್ ಗಿಂತ ಜಾಸ್ತಿ ಮಾಡೋದಲ್ಲ, ಅದಕ್ಕಿಂತ ಎಷ್ಟು ಹೆಚ್ಚು ಮಾಡ್ತೀಯ ಅನ್ನೋದು ನಿನ್ನ ತಾಕತ್ತು. ತೋಳೆಲ್ಲ ಪೈನ್ ಬಂತು. ತೋಳಾಗಿರ್ಬೋದು, ಆಬ್ಸ್ ಆಗಿರ್ಬೋದು, ಮತ್ತೆ ಹಿಂದೆ ಬೆನ್ನಾಗಿರ್ಬೋದು ಪೈನ್ ಬಂತು. ಬಟ್ ಸ್ಟ್ಯಾಮಿನಾ ಅಂತೂ ಡೌನ್ ಆಗೇ ಇರಲಿಲ್ಲ. 98, 99. ಹೀಟು ಅಯ್ಯೋ ಹೆಂಗ್ ಬಂತು ಅಂದ್ರೆ ಹೀಟು ತಡ್ಕೊಳಕ್ಕಾಗಿಲ್ಲ. ಕೈಯೆಲ್ಲ ಫುಲ್ ಸುಟ್ಟೋಯ್ತಾಯ್ತು ನನಗೆ. ಉಸಿರಾಡ್ಬೇಕಾದ್ರೆ ಒಂದು ಸಿಕ್ಕಾಪಟ್ಟೆ ಸಫೋಕೇಟ್ ಆಗ್ತಾಯಿತ್ತು. ಶರತ್ ಟಾರೆಂಟ್ ಅಭಿ ಇಲ್ಲಿಗೆ ರೀಚ್ ಮಾಡಿದ್ದಾನೆ. ಜಾಸ್ತಿ ಬಿಸಿನೀರು ಸ್ನಾನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆದರ್ತೀನಿ ನಾನು. ಬಟ್ ಬೆಂಕಿನೇ ಫುಲ್ಲು ಮೈಗೆಲ್ಲ ಫುಲ್ ತಾಗ್ತಾ ಇದೆ. ಬೆವರು ತೊಟ್ಟಿಗ್ತಾ ಇತ್ತು ಬೆವರು. ಫುಲ್ ಬಾಡಿಗೆ ಹೀಟ್ ಫೀಲ್ ಆಗುತ್ತೆ. ತಲೆಗೆ ಬಂದು ಎಲ್ಲೋ ನಾನು ಕೂದಲೆಲ್ಲ ಸುಟ್ಟೈತೇನೋ ಅಷ್ಟು ಫೀಲು. ಫುಲ್ ಎಕ್ಸಾಸ್ಟ್ ಆಗೋಗಿದೆ. ಕೂತ್ಕೊಂಡು ಫ್ರೆಶ್ ಏರ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಟಾರ್ಗೆಟ್ ಇದ್ದಿದ್ದು 30 + 20. ನೀನ್ ಮಾಡಿರೋದು 306. 306 50 ಹೋದ್ರೆ 256 ಲೀಡ್ ಅಲ್ಲಿ ಇದೆಯಾ? ಸೊ ಅಲ್ಲಿಗೆ ಶರತ್ದು ಏನ್ ಲೀಡ್ ಇತ್ತು 130, ಅದನ್ನ ಬ್ರೇಕ್ ಮಾಡಿದ್ಯಾ. ಸೊ ಈಗ ಲೀಡ್ ಅಲ್ಲಿ ಬೋನಸ್ ಪಾಯಿಂಟ್ ಇಟ್ಕೊಂಡು ಕೂತಿರೋದು ಅಭಿ 256. ನಾನ್ ಸ್ಟಾಪ್ ಹೊಡೆದಿದ್ಯಾ? ಬ್ರಿಲಿಯಂಟ್. ಈಗ ನೆಕ್ಸ್ಟ್ ಬರ್ತಾ ಇರೋದು ರ್ಯಾಪರ್ ರಚನಾ. ಟಾರ್ಗೆಟ್ ಏನಿತ್ತು ಅವಳು 74 ಮಾಡಿದಲ್ಲ, ನಾನು 75 ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡೆ. ಓಕೆ ರಚನಾ ನಿನ್ನ ಟೈಮ್ ಶುರು ಆಗತ್ತೆ. 3, 2, 1. ಫಸ್ಟ್ 2 or 3 ಡಿಪ್ಸ್ ಅಲ್ಲಿ ಏನೋ ತುಂಬಾ ಸ್ಲೋ ಆಗಿ ಮಾಡ್ತಾ ಇದೆ. ನಿಧಾನ ಮಾಡು, ವೀಲ್ ಮೇಲೆ ಜಾಸ್ತಿ ವೆಯ್ಟ್ ಬಿಡಬೇಡ. ಕೃಷ್ಣಾನಂದ ಅವ್ರು ಕೊಟ್ಟಂತ ಫ್ಲೆಟ್ ಟಾರ್ಗೆಟ್ ಮುಗೀತು. 15 ಕಂಪ್ಲೀಟ್ ಆಗಿದೆ. ಮಂಡಿ ಸ್ಟಾರ್ಟ್ ಸರಿ ಇಲ್ಲ, ಸರಿ ಮಾಡ್ಕೋ ಒಂದೊಂದು.
ಇನ್ನೊಂದು ಹೊಡೆದ್ರೆ ನಿನ್ನ ಟಾರ್ಗೆಟ್ ರೀಚ್ ಆಗ್ತೀಯಾ? ಓ 38 ಲವ್ಲಿ. ಸ್ಮೋಕ್ ಎಲ್ಲ ಬರ್ತಿತ್ತಲ್ಲ, ಐ ಸ್ಟಾರ್ಟೆಡ್ ಬ್ರೀದಿಂಗ್ ಥ್ರೂ ಮೈ ಮೌತ್. ಸೊ ತುಂಬಾ ಡಿಫಿಕಲ್ಟ್ ಆಗ್ತಾ ಇತ್ತು ಹೋಗ್ತಾ ಹೋಗ್ತಾ. ರಚನಾ ಉಸಿರು ಬಿಡ್ಬೇಡ, ನಿಧಾನ. ವೆರಿ ಗುಡ್. 50 ವೆರಿ ಗುಡ್. ನಿಧಾನವಾಗಿ ಮಾಡು, ಡೋಂಟ್ ವರಿ. ಸೌಮ್ಯನ ರೆಕಾರ್ಡ್ ಆರು ಬ್ರೇಕ್ ಮಾಡ್ಬೇಕು ನೀನು. ಓಕೆ, ಏನಿಲ್ಲ, ಆರು ಈಸಿ. ನಿಧಾನ. ಸೌಮ್ಯನ್ ಸ್ಕೋರ್ ಅಟ್ ಲೀಸ್ಟ್ ಬೀಟ್ ಮಾಡಬೇಕು. ಆ ಕಡೆ ಈ ಕಡೆ ನೋಡ್ಕೋ. ನಾನು ಅನ್ಕೊಂಡೆ 60 ಬಂದಾಗ ಬೀಳ್ತಾಳೆ ಅಂತ, ಬಟ್ ಎಂಕರೇಜ್ಮೆಂಟ್ ಇತ್ತಲ್ಲ, ಎಲ್ಲರೂ ಹೇಳ್ತಾ ಇದ್ದಿದ್ದು ಓ ಮಾಡು ಮಾಡು ಮಾಡು. ಆ ಎಂಕರೇಜ್ಗೆನೆ ಅರ್ಧ ಮಾಡೋಕೆ ಸ್ಟಾರ್ಟ್ ಮಾಡೋದು. ಓಕೆ, ಅಯ್ಯವ್ವ ಇದಪ್ಪ 66 ಆಗಿದೆ. ಯಾರು ಆಗತ್ತೆ ಆಗತ್ತೆ. ಈಗ ಸೌಮ್ಯ ಅಕೌಂಟ್ ನಾವು ನೀನು ಬೀಟ್ ಮಾಡ್ತಾ ಇದ್ದೆ, ಆವಾಗ ಒಂಥರ ಸಮಾಧಾನ ಆಯ್ತು. ಇನ್ನೊಂದು 74. ಕಾಲ್ ಸರಿ ಮಾಡ್ಕೋ, ಬಿಡ್ಬೇಡ. ಕಾಲ್ ಸರಿ ಮಾಡ್ಕೋ, ಮಾಡು. ವೆರಿ ಗುಡ್, ಮಾಡು. ದೆನ್ ಐ ಗಾಟ್ ಸೋ ಸ್ಕೇರ್ಡ್. ನಾನು ಏನು ಮಾಡ್ತಾ ಇದ್ದೀನಿ, ಫೈರ್ ಅಲ್ಲೇ ಇದೆ, ನನ್ನ ಮುಖ ಕರೆಕ್ಟ್ ಸ್ಟ್ರೇಟ್ ಆಗಿ ಆ ವುಡ್ ಮೇಲೆ ಬಿತ್ತು ಡಬಾರ್ ಅಂತ. ಆಯ್ತು ಆಯ್ತು ಆಯ್ತು. ಕೆಳಗಡೆ ಬಂದಾಗ ಯುನೋ ದೇ ಸೆಡ್ ಓಕೆ ಯು ವೆಲ್ ಡನ್, ಗುಡ್ ಟ್ರೈ. ಆಮೇಲೆ ಗೊತ್ತಾಯ್ತು ಸೌಮ್ಯ ಸ್ಕೋರ್ನ ನಾನು ಬೀಟ್ ಮಾಡಿದೆ ಅಂತ. ಎಕ್ಸ್ಟ್ರಾರ್ಡಿನರಿ. ಲವ್ಲಿ. ರಚನಾ ಸೂಪರ್. ಸೊ ರಚನಾ, ನೀನು ಎಷ್ಟು ಟಿಪ್ಸ್ ಹೊಡೆದಿದ್ಯಾ ಅಂದ್ರೆ 80 ಟಿಪ್ಸ್ ನ ಹೊಡೆದಿದ್ಯಾ. ಸೊ 80ರಲ್ಲಿ 38ನ ಮೈನಸ್ ಮಾಡಿದ್ರೆ 42. ರಚನಾ ಕಬಾಬ್ ಆಯ್ತು. ನೆಕ್ಸ್ಟ್ ಯಾವ ಕಬಾಬು ಯೋಗಿ? ನೆಕ್ಸ್ಟ್ ಗ್ರಿಲ್ ಆಗಕ್ಕೆ ಬರ್ತಾ ಇರೋದು ಸಚಿನ್. ಓಕೆ ಸಚಿನ್, ಈಗ ಲೀಡ್ ಹೋಗ್ಬೇಕು ಅಂದ್ರೆ 14ಕ್ಕಿಂತ ಜಾಸ್ತಿ ಹೊಡಿಬೇಕು. ಒಂದ್ ಕಡೆ ಆದ್ರೆ ಕಿಟ್ಟಿ ಎಷ್ಟು ಹೊಡ್ತಾನೆ ಗೊತ್ತಿಲ್ಲ. ಓಕೆ, ಸ್ಕೈ ಇಸ್ ದ ಲಿಮಿಟ್. ನೀನ್ ಎಷ್ಟು ಹೊಡಿತಿ ಅದು ಕಿಟ್ಟಿಗೆ ಟಾರ್ಗೆಟ್ ಆಗುತ್ತೆ. ಅರೆ ರೆಡಿ? ಸರ್. ಇನ್ನ ಟೈಮ್ ಶುರು ಆಗುತ್ತೆ. 3, 2, 1. ನಿಮ್ ಟಾರ್ಗೆಟ್ ಏನಂದ್ರೆ ನೀವು ಮುಟ್ಟಿ ಮಾಡು, ಸ್ಟೇಬಲ್ ಆಗಿ ಮಾಡು. ನಾನು ಇನ್ನೊಂದು ಸ್ಟ್ರಾಟಜಿ ಏನ್ ಮಾಡಿದ್ದು ಅಂದ್ರೆ, ಬೆಂಕಿ ರೈಟ್ ಸೈಡ್ ಇಂದ ಜಾಸ್ತಿ ಹೊಡಿತಾ ಇತ್ತು, ಸೊ ಸ್ವಲ್ಪ ಲೆಫ್ಟ್ ಸೈಡ್ ಬೆಂಡ್ ಆಗಿದೆ. 46, 47, 48, 49.
ಬೆರಳು ಎತ್ಬಿಟ್ಟೆ ವಾಪಸ್ ತಗೋಬೇಕಾದ್ರೆ ಶೋಲ್ಡರ್ ಟಕ್ಕ ಅಂತ ಹೇಳ್ತು, ಫುಲ್ ಪೇನ್ ಆಯ್ತು. ಅಂದ್ರೂ ಬಿಡ್ಲಿಲ್ಲ, ಮಾಡಿದೆ. 150. Very good. No, Sachin. No, don't give up. Don't give up. $100 ಆಯಿತು, $200 ಆಯಿತು, $300ವರೆಗೂ ಆಯಿತು. 300 ಮೇಲಂತೂ ಫ್ಲೇಮ್ ಫುಲ್ ಉರಿತಾ ಇತ್ತು. ಎಷ್ಟು ಉರಿತಾ ಇದೆ ಅಷ್ಟಿಷ್ಟ ಅಲ್ಲ. ಕೈ ಮೊದಲೇ ಗಾಯ ಇದ್ರಿಂದ ಕರೆಕ್ಟ್ ಆ ಬೆಲ್ ಹೊಡಿಬೇಕಾದ್ರೆ ಕರೆಕ್ಟ್ ಇಲ್ಲಿ ಹೊಡಿಯೋದು, ಅಲ್ಲೂ ಉರಿತಾ ಇತ್ತು. ಆಮೇಲೆ ಪುನಃ ಅದನ್ನ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ತಗೊಂಡೆ. ಅವನು ಕ್ಷಮಾ ಅವರು ಕೊಟ್ಟಂತ ಟಾರ್ಗೆಟ್ ಡಿಸ್ಕಷನ್ ಅಲ್ಲಿ 50 ಪ್ಲಸ್ ಕ್ಷಮಾ ಅವರು 10 ಸೇರಿಸ್ತಾ ಇರೋದಕ್ಕೆ 60 ಆಗುತ್ತೆ. ಮೇನ್ ಟಾರ್ಗೆಟ್ ಬಂದು 60 ಇತ್ತು. ಕೊನೆಗೆ ಅವನು ಬೋನಸ್ ಆಗಿ ಟೋಟಲ್ ಆಗಿ ಅವ್ನು ಸ್ಕೋರ್ ಮಾಡೋದು ಡಿಪ್ಸ್ ಹೊಡೆಯೋದು 362. ಸೊ ನಿನಗೆ ಬರ್ತಾ ಇರುವಂತಹ ಟಾರ್ಗೆಟ್ 363 ನಿನ್ನ ಟಾರ್ಗೆಟ್. ಪೊಸಿಷನ್ ತಗೋಕಿಟಿ. ನಾವು ಬರ್ತಿತ್ತು, ತಲೆ ಕೆಟ್ಟಾಯ್ತಿತ್ತು. ಏನಪ್ಪ ಇವತ್ತು ಮಾಡಲೇಬೇಕು, ಸೋತ್ಬಿಟ್ಟಿದ್ವಿ, ಟಾಸ್ಕಲ್ಲಿ ಹೊಡಿಲೇಬೇಕಂತ ಡಿಸೈಡ್ ಮಾಡಿದೆ. ಸುನಾಮಿಯಲ್ಲೇ ಹೇಳಿಸ್ಲೇಬೇಕು, ಮಿಸ್ಟೇ ಮಾಡಲ್ಲ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡೆ. ಟೈಮ್ ಶುರು ಆಗುತ್ತೆ. 3, 2, 1 ಬರಬೇಕು. ಈಗ ಒಂದು 49, 50. ಕಿಟ್ಟಿ ಡೌನ್ ಹೊಡಿತಾ ಇದ್ದಾರೆ ಇವತ್ತು. ಬೆಂಕಿ ಏನ್ ಮಾಡಕ್ಕಾಗಲ್ಲ, ಎಲ್ರಿಗೂ ಆಗ್ತದೆ. ಈಗ ಹಾಕಿರೋದು ಪೂರ್ತಿ ಮಂಡಿ ಹತ್ರ ಬರ್ಲಿ, ಅರ್ಧ ಬರ್ತೀವಿ. ಇನ್ನೊಂದು ಪಾಯಿಂಟ್ ಕಟ್ಟು. ಮಾಡ್ತಾ 200 ಹೋದ್ ಇನ್ನೊಂದು ಸ್ವಲ್ಪ ಬೆಂಕಿ ಜಾಸ್ತಿ ಆಯ್ತು. ಅವ್ನ ಕೈಯೆಲ್ಲ ಸುಟ್ಟೋದಂಗಾಗ್ತಿತ್ತು. ದೇವಮ್ಮ ಇವತ್ತು ಅವ್ನು ಗೆದ್ರೆ ಅವ್ನಿಗೆ ಏನು ನೀವು ಕೊಡ್ತೀರಿ? 2 ಸವಾಲ್ ಗೆದ್ದನೆಲ್ಲ ಇಲ್ಲಿ ಗೆದ್ದಿರೋದಲ್ಲ, ಗೆದ್ದಿರೋದಲ್ಲ. ಈ ಟಾಸ್ಕ್ ಗೆಲ್ಲಬೇಕು ಅಂತ ಕಷ್ಟ ಸುಖ 7 ವರ್ಷ ಹಾಲ್ಕೊಡ್ದಾನೆ ಗೆಲ್ಬೇಕು. 7 ವರ್ಷ ಹಾಲ್ಕೊಡ್ತಿದ್ದೀಯ ನೀನು, ಸಾಧನೆ ಕಣ ಮಾಡೋ. ನೀನ್ ತೀರಾ ಮುಂದೆ ಬಂದ್ರೆ ಆ ಬೆಂಕಿ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಮುಖಕ್ಕೆಲ್ಲ ಹೊಗೆ ಹೋಯ್ತಿತ್ತು, ಬೆವರು ಕೆಂಬಕ್ಕಾಗ್ತಿರ್ಲ. ಇನ್ನು 64 ಅಷ್ಟೇ ಆಗತ್ತೆ. ಇಲ್ಲ ಇದ್ದಾಳೆ ದೇವಮ್ಮ, ಹೇಳ್ತಾನೆ ಮಗ. ರೆಸ್ಟ್ ಮಾಡಿದ್ಯಾ? ರೆಸ್ಟ್ ಮಾಡಂಗಿಲ್ಲ. ಓಕೆ
ಓಕೆನಾ? ಸರ್ ಆಗುತ್ತೆ ಸಚಿನ್ ಏನು ಟಾರ್ಗೆಟ್ ಮಾಡಿರೋದು ಟಾರ್ಗೆಟ್ ರೀಚ್ ಮಾಡಾದ್ಮೇಲೆ ಒಂದು 10 ಎಕ್ಸ್ಟ್ರಾ ಹೊಡೆದೆ. ಯಾಕೆ ನನ್ನ ಕೆಪಾಸಿಟಿ ನನ್ನ ಪವರ್ ಏನೋ ತೋರಿಸ್ಬೇಕಿತ್ತು. ಅವ್ನು ಮಾಡಿರೋದಕ್ಕೆ ನಮ್ಗೆ ಬೇಜಾರಿಲ್ಲ, ನಾನು ಮಾಡದೇ ಇರೋದಕ್ಕೆ ನಮ್ಗೆ ಬೇಜಾರು. ಇನ್ನೂ ಜಾಸ್ತಿ ಮಾಡೋದು ಅಂತ ಕಾಣಿಸುತ್ತೆ. ನೀನು ಹೊಡೆದಿರೋ ಡಿಪ್ಸ್ 372. ಅದರಲ್ಲಿ ನಿನ್ನ ಮೈನ್ ಟಾರ್ಗೆಟ್ 60 ಮೈನಸ್ ಮಾಡಿದ್ರೆ 312. ಸೊ ಇವತ್ತು ನೀನು ಶೈನಿಂಗ್ ಸ್ಟಾರ್ ಆಫ್ ದ ಡೇ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು ಸೂಪರ್ ಗುರು ಲೈಫ್. ನೀವೆಲ್ಲರೂ ಬೆಂಕಿಯಲ್ಲಿ ಫ್ರೈ ಆಗಿದ್ದ ವಿಚಾರನ ನಾವು ಡಿಸ್ಕಷನ್ ಏರಿಯಾದಲ್ಲಿ ಮಾತಾಡ್ತೇವೆ. ಅಂಟಿಲ್ ದೆನ್ ಸಿ ಯು ಆಲ್, ಬೈ ಬೈ. ಸೂಪರ್ ಗುರು ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೇಡ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರ. ಇವತ್ತು ನಿಮ್ಮ ತಾಕತ್ತಿಗೆ ನಮ್ಮ ಸವಾಲ್, ತಾಕತ್ತಿಗೆ ಸವಾಲ್. ಓಕೆ ಶರತ್, ಫಸ್ಟ್ ಆಫ್ ಆಲ್ ನಾವು ಆ ಫೈರ್ ನ ರಿವೀಲ್ ಮಾಡಿದಾಗ ಏನ್ ಬಂತು? ನಂಗೆ ಡೇ ಬೈ ಡೇ ಏನ್ ಅನ್ಸ್ತೆ ಅಂದ್ರೆ ಸರ್, ಯಮ್ಲೋಕದು ಒಂದು ಬುಕ್ ಇರುತ್ತಲ್ಲ ಸರ್, ಅದು ಒಂದೊಂದನ್ನೇ ಏನೇನಿದೆ ಅದ್ರಲ್ಲಿ ಏನೇನ್ ಟಾರ್ಚರ್ ಕೊಡ್ಬೋದು ಅಂತ ಓದಿ ನಮ್ಗೆ ಕೊಡ್ತಿದ್ದಾರೆ. ಕರೆಕ್ಟ್, ಒಳ್ಳೆ ಐಡಿಯಾ ಕೊಟ್ಟೆ ಶರತ್, ಥ್ಯಾಂಕ್ ಯು. ವಿ ಲವ್ ಯು. ತುಂಬಾ ತಲೆ ಕೆಡ್ಸ್ಕೊಂತ ಇದ್ರು. ಆಮೇಲೆ ಒಂದು 3-4 ಟೈಮ್ಸ್ ಹೋದಾಗ ಏನೂ ಆಗ್ಲಿಲ್ಲ ಸರ್. ಅವ್ರೇನೋ ಮಜಕ್ಕೆ ಅನ್ಬಿಟ್ಟು ಒಂದೊಂದ್ಸತಿ ರೈಸ್ ಮಾಡೋರು ಸರ್. ಇಲ್ಲ ಆಕ್ಚುಲಿ ಮಜಕ್ಕೆ ಅಂತಲ್ಲ ಶರತ್, ಗಾಳಿ ಬಂದಾಗ ಅದ್ ಆ ರೀತಿ ಆಗ್ತಾ ಇರುತ್ತೆ. ಅಂಡ್ ಇನ್ನೊಂದು ವಿಚಾರ, ನಿಮ್ಗೆಲ್ಲ ಶುರು ಮಾಡಿದ್ದು ನಾವು ತುಂಬಾ ಸಿಮ್ ಇಂದ. ಆಕ್ಚುಲಿ ಬಿದಿರು ಮಳೆ ಎಲ್ಲಿರುತ್ತೆ ಅಲ್ಲಿ ಗಾಳಿ ಒಂದು ಲೈನಲ್ಲಿ ಬರುತ್ತೆ, ನೀವು ಗಮನಿಸಿರ್ಬೋದು ಅನ್ಸುತ್ತೆ, ಈ ಹಳ್ಳಿಯವ್ರಿಗೆ ಗೊತ್ತಿರುತ್ತದು. ಸೊ ಆ ತರಹದ ಗಾಳಿನೇ ಹೊರತು ಬರ್ನರ್ನ ಒಂದು ಸತಿ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಮುಟ್ಟಕ್ಕೆ ಹೋಗಿಲ್ಲ. ಅದಾದ್ಮೇಲೆ ನಮ್ಮ ಸುನಾಮಿ ಆವಳಿ ಶುರು ಆಯ್ತು. 372 ಡಿಪ್ ಹೊಡಿತು. ಬಟ್ ಸಿದ್ಧಿಯಮ್ಮ ಎಕ್ಸ್ಟ್ರಾಡಿನರಿ ಮೋಟಿವೇಶನ್ ಮಾಡ್ತಾರೆ, ಹಾಡು ಹೇಳ್ತಾರೆ. ಹಾಡು ಹೇಳಿದ ತಕ್ಷಣ ನನಗೆ ಇನ್ನೂ ತಲೆ ಕಟ್ಟಾಯ್ತು. ಏನ್ ಇಲ್ಲಿ ನೋಡ್ಲಾ ಇಲ್ಲಿ ನೋಡ್ಲಾ ಅದ್ರಲ್ಲಿ ಬೇರೆ ನಮ್ಮ ಅಮ್ಮ ಬೇರೆ 7 ವರ್ಷ ಹಾಲು ಕುರ್ಸಿನಿ ಅಂತ ಬೇರೆ ಹೇಳ್ತಾರೆ. ಅಲ್ಲ ಕಣೋ, 7 ವರ್ಷ ಹಾಲು ಕುಡ್ದಿದ್ಯಾ, ಅದಕ್ಕೆ ಕಣೋ ಇಷ್ಟು ಸ್ಟ್ರೆಂತ್ ಬಂದಿರೋದು ನಿನಗೆ. ಅವರಲ್ಲಿರೋ ಛಾತಿ ಮಾಡ್ಬೇಕು ಅನ್ನೋ ಜೋಶು ಎಲ್ಲ ಬಂದ್ಬಿಟ್ಟಿದೆ ನಿನಗೆ. ವಂಡರ್ಫುಲ್. ಅಮ್ಮ ಮಗನ್ಗೆ ಮತ್ತು ದತ್ತು ಅಮ್ಮ ದತ್ತು ಮಗನ್ಗೆ ಸೂಪರ್. ಇವತ್ತಿನ ವೋಟ್ ಔಟ್ ಶುರು ಆಗುತ್ತೆ. ಕಿಟ್ಟಿ ಅಂಡ್ ಸಿದ್ಯಮ್ಮ ಬನ್ನಿ. ಇವತ್ತು ರಚನ ಮತ್ತು ಕೃಷ್ಣಪ್ಪ ಅವ್ರಿಗೆ ಮಾಡ್ತಿದ್ದೀನಿ. ಯಾಕೆಂದರೆ ರಚನ ಎಲ್ಲರಿಗಿಂತಲೇ ಹೇಳ್ಬೇಕಂದ್ರೆ ಪಾಯಿಂಟ್ಸಲ್ಲಿ ಕಡಿಮೆ ಇರೋದು. ಪರ್ಫಾರ್ಮೆನ್ಸ್ ರಚನಾ ಓಕೆ ಬೆಟರ್ ಇತ್ತು, ಅದ್ರ ಜೊತೆಗೆ ಕೃಷ್ಣಪ್ಪ ಅವರು ಮೋಟಿವೇಟ್ ಮಾಡ್ಬೋದಿತ್ತು. ನಾವಿಬ್ಬರು ಆ್ಯಕ್ಚುಲಿ ಡಿಸೈಡ್ ಮಾಡಿರೋದು ನಮ್ಗಿಂತ ಕಮ್ಮಿ ಬೋನಸ್ ಪಾಯಿಂಟ್ಸ್ ಯಾರು ತೊಗೊಂಡಿದ್ದು ಅಂತ. ಸೊ ಅದರಲ್ಲಿ ಸೌಮ್ಯ ತೊಗೊಂಡಿರ್ತಾಳೆ. ಆಬ್ವಿಯಸ್ಲಿ ರಚನಾ ಕಂಪೇರ್ ಮಾಡಿದ್ರೆ ಸೌಮ್ಯಸ್ ವಾಸ್ ಲೋಯೆಸ್ಟ್. ರಚನಾ ಆ್ಯಂಡ್ ಕೃಷ್ಣಾನಂದ ಇವತ್ತಿನ ಕಡಿಮೆ ಪಾಯಿಂಟ್ ಅವ್ರದ್ದೇ ಇರೋದು 42. ಸೊ ಹಾಗಾಗಿ ನಾವು ವೋಟ್ ಮಾಡ್ತಾ ಇರೋದು ಸೌಮ್ಯ ಮತ್ತು ರಾಮಪ್ಪಂಗೆ. ಯಾಕೆಂದರೆ ಇವತ್ತಿನ ಟಾಸ್ಕಲ್ಲಿ ಸೌಮ್ಯ ಒಳ್ಳೆ ಲಾಸ್ ಪರ್ಫಾರ್ಮೆನ್ಸ್ ಅಂತ ಅನ್ಬೋದು. ವೋಟ್ ಮಾಡಿರೋದು ರಚನಾ ಮತ್ತು ಕೃಷ್ಣಾನಂದನ. ಸೊ ಇದು ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ತಿಲ್ಲ. ಓಕೆ, ಈ ದಿನದ ಫಸ್ಟ್ ವೋಟ್ ಹೋಗುತ್ತೆ ಸೌಮ್ಯ ಅಂಡ್ ರಾಮಪ್ಪ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ರಚನಾ ಅಂಡ್ ಕೃಷ್ಣಾನಂದ ಅವ್ರಿಗೆ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಸೌಮ್ಯ ಅಂಡ್ ರಾಮಪ್ಪ, ಮತ್ತೆ ಸೌಮ್ಯ ಅಂಡ್ ರಾಮಪ್ಪ. ಸೊ ನೆಕ್ಸ್ಟ್ ವೋಟ್
ರಚನಾ ಅಂಡ್ ಕೃಷ್ಣಾನಂದ. ನೆಕ್ಸ್ಟ್ ವೋಟ್ ರಚನಾ ಅಂಡ್ ಕೃಷ್ಣಾನಂದ. ಕೃಷ್ಣಾನಂದ ಅಂಡ್ ರಚನಾ ಅವ್ರಿಗೆ 3 ವೋಟ್. ಸೌಮ್ಯ ಮತ್ತೆ ರಾಮಪ್ಪ ಅವ್ರಿಗೆ 3 ವೋಟ್. ಉಳ್ಕೊಂಡಿರೋದು 1 ವೋಟ್. ಈ 1 ವೋಟ್ ಡಿಸೈಡ್ ಮಾಡುತ್ತೆ ಯಾರು ಈ ದಿನದ ಡೇಂಜರ್ ಝೋನ್ಗೆ ಹೋಗ್ತಾರೆ. ಸೌಮ್ಯ, ಸೋಮವಾರದ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಅಂದ್ರೆ 4 ವಿನ್ನರ್ಸ್ ಯಾರಿದ್ರು ಅದರಲ್ಲಿ ಕೂಡ ನಿಮ್ಮ ಜೋಡಿ ಇತ್ತು, ಆದ್ರೂ ಕೂಡ ನಿಮ್ಮನ್ನ ಡೇಂಜರ್ ಝೋನ್ಗೆ ತಳ್ಳಿದ್ರು. ಇವತ್ತು ಅದೇ ಪರಿಸ್ಥಿತಿ ಬರುತ್ತೆ ಅಥವಾ ಅದೇ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಟ್ಲೀಸ್ಟ್ ಯೋಚನೆ ಮಾಡೋ ಶಕ್ತಿನೂ ಇಲ್ಲದೆ ವೋಟ್ ಮಾಡ್ತಾರಲ್ಲ, ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಸರ್. ನಿಜವಾಗ್ಲೂ ವೋಟ್ ಮಾಡಿರೋರ ಬಗ್ಗೆ ಅಸಹ್ಯ ಅನ್ಸುತ್ತೆ ನನಗೆ. ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ 100 ಸಲ ಯೋಚನೆ ಮಾಡಬೇಕು, ಸರಿ ಮಾಡ್ತಾ ಇದೀವ ತಪ್ಪು ಮಾಡ್ತಿದೀವ ಅಂತ. ಟಾರ್ಗೆಟ್ ಮಾಡಿ ವೋಟ್ ಮಾಡೋದು ತುಂಬಾ ತಪ್ಪು ಸರ್. ಸೌಮ್ಯ, ಈಗ ವರ್ಸ್ಟ್ 2 ಪರ್ಫಾರ್ಮರ್ಸ್ ಹೆಸರನ್ನ ಹೇಳೋಣ. 2 ತಂಡ ಯಾರ್ಯಾರು? ಒಂದು ರಚನಾ, ಒಂದು ನಾವು. ಹೌದು. ಸೊ ವೋಟ್ ಶೇರ್ ಆಗಿದೆ. ರಚನಾ, ಇವತ್ತು ಈ ನಾಮಿನೇಷನ್ಸಲ್ಲಿ ಖಂಡಿತವಾಗ್ಲೂ ನಾನು ಅನ್ಕೊಂಡೆ ದಟ್ ಐ ಆಮ್ ಓನ್ಲಿ ಗೆಟಿಂಗ್ ದ ಮೋಸ್ಟ್ ವೋಟ್. ಸೊ ನನಗೆ ಅನ್ಸುತ್ತೆ ಲಾಸ್ಟ್ ನಮ್ಮದು, ಬಿಕಾಸ್ ಆಬ್ವಿಯಸ್ಲಿ ಬೋನಸ್ ಪಾಯಿಂಟಲ್ಲಿ ಐ ಹ್ಯಾವ್ ಲಾಸ್ಟ್. ಸೊ ನನ್ನ ಪ್ರಕಾರ ಲಾಸ್ಟ್ ವೋಟ್ ನಮ್ಮದೇ ಇರುತ್ತೆ ಅಂತ ಅನಿಸ್ತಾ ಇದೆ. ಆದರೆ ಸೌಮ್ಯ, ಐ ಆಮ್ ವೆರಿ ಸಾರಿ, ಇವತ್ತು ಡೇಂಜರ್ ಝೋನ್ಗೆ ಬರ್ತಾ ಇರೋದು ರಚನಾ ಆ್ಯಂಡ್ ಕೃಷ್ಣಾನಂದ. ಸೌಮ್ಯ, ಈಗೇನು ಹೇಳ್ತೀನಿ ಸರ್? ಯಾರು ತುಂಬಾ ಚೆನ್ನಾಗಿ ಮಾಡೇ ಇಲ್ಲ ಅವ್ರಿಗೆ ವೋಟ್ ಹಾಕ್ಬೇಕು. ಸೊ ನಾನು ಎಲ್ರೂ ಕೇಳ್ಕೊಳ್ಳೋದಷ್ಟೇ, ಅದನ್ನ ನೀನ್ ಡಿಸೈಡ್ ಮಾಡೋಂಗಿಲ್ಲ. ನಿನಗೆ ನಿಮ್ಮ ಜೋಡಿ ನಿನಗೆ ಬಿಟ್ರೆ ವೋಟ್ ಔಟ್ ಮಾಡೋದ್ರಲ್ಲಿ ನೀನು ಯಾರಿಗೂ ಹೇಳ್ಕೊಡೋ ಅಷ್ಟಿಲ್ಲ. ಒಟ್ಟು ನೀನು ಎಷ್ಟು ಟಿಪ್ಸ್ ಹೊಡೆದಿದ್ದು? 74. ನೀನು ಎಷ್ಟು ಟಿಪ್ಸ್? ರಚನಾ ಎಷ್ಟು ಹೊಡೆದಿದ್ದು? 80. ಇವಾಗ ನೀನ್ ಹೇಳಿದ ಪಾಯಿಂಟ್ ನ ತಗೊಂಡ್ರೆ ಎಲ್ಲಾರ್ಕಿನ್ನ ಕೆಟ್ಟದಾಗೆ ಇವತ್ತು ಮಾಡಿರೋದು ನೀನೆ. ಆದ್ರೆ ಇವತ್ತು ಸೇಫ್ ಆಗಿದ್ದೀರಾ, ಡೇಂಜರ್ ಝೋನ್ ಇಂದ ದೂರ ಇದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಆದ್ರೆ ರಚನಾ ಅಂಡ್ ಕೃಷ್ಣಾನಂದ ಈ ವಾರದಲ್ಲಿ 2ನೇ ಬಾರಿಗೆ ಡೇಂಜರ್ ಝೋನ್ಗೆ ಬರ್ತಾ ಇದ್ದಾರೆ. ಅವರು ಅಲ್ಲಿ ಜಾಗನ ಕಾಯಂ ಮಾಡ್ಕೋತಾ ಇದ್ದಾರೆ. ಆದ್ರೆ ಈಗಿರೋ ಪಾಯಿಂಟ್ ಬಂದು ಪನಿಷ್ಮೆಂಟ್. ಏನನ್ಸುತ್ತೆ, ನಾವು ಪನಿಷ್ಮೆಂಟ್ನ ನಿಮಗೆ ಕೊಡ್ಬೇಕಾ? ಕೊಡಿ ಸರ್, ಬಿಕಾಸ್ ನೆನ್ನೆ ನಾನು ಹೇಳಿದೆ ಮಾಡ್ತೀವಿ, ಲೈಫ್ ನಮ್ಮ ಕೈಯಲ್ಲಿರುತ್ತೆ, ಅದು ಇದು. ಬಟ್ ಅಗ್ಯಾನ್ ಡೇಂಜರ್ ಝೋನಲ್ಲಿ ಬರ್ತಿದ್ರೆ ಐ ಸ್ವೇರ್. ಸೊ ರೆಡಿ ಇದ್ದೀರಾ ಪನಿಷ್ಮೆಂಟ್ನ ತಗೊಳ್ಳೋದಕ್ಕೆ? ನಿಮ್ಮ ಪನಿಷ್ಮೆಂಟ್ ತುಂಬಾ ಭಯಂಕರವಾಗಿರುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಾಳೆ ಮಕರ ಸಂಕ್ರಾಂತಿ. ನೋ ಪನಿಷ್ಮೆಂಟ್. ನಾಳೆ ನೀವೆಲ್ಲರೂ ಆಚರಣೆ ಮಾಡಕ್ ಹೋಗ್ತಾ ಇದ್ದೀರಾ. ಅಂಡ್ ದಯವಿಟ್ಟು ಯಾರು ಮಕ್ಕದ ಮೇಲೆ ಈ ಒಂದು ಕೆಟ್ಟ ರಿಯಾಕ್ಷನ್ ಇಟ್ಕೋಬೇಡಿ. ಯಾವುದೇ ಟ್ವಿಸ್ಟ್ಗಳು ಇಲ್ಲಿಲ್ಲ. ಓಕೆ, ಖುಷಿಯಾಗಿ ಹಬ್ಬನ ನಾಳೆ ನಾವು ಆಚರಿಸೋದಕ್ಕೆ ಹೋಗೋಣ. ನಿಮಗೋಸ್ಕರ ಒಂದು ಹಳ್ಳಿ ಗ್ರ್ಯಾಂಡ್ ಆಗಿ ಇನ್ವೈಟ್ ಮಾಡಿದರೆ ನಾವು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ನಾವು ನಿಮಗೋಸ್ಕರ ನಾಳೆ ಹಳ್ಳಿಲಿ ಕಾಯ್ತಾ ಇರ್ತೀವಿ. ಎಲ್ಲರೂ ಹಬ್ಬದ ಮೂಡಲ್ಲಿ, ಹಬ್ಬದ ಡ್ರೆಸ್ ಅಲ್ಲಿ ರೆಡಿಯಾಗಿ ಅಲ್ಲಿ ಬರ್ತೀರಾ. ನಾವು ನಿಮ್ಗೆ ಅಲ್ಲಿ ಸಿಗ್ತೇವೆ. ಎಲ್ರಿಗೂ ಮತ್ತೊಮ್ಮೆ ಅಡ್ವಾನ್ಸ್ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಗುಡ್ ನೈಟ್. ಬಾಯ್.